ಎಲ್ಲ ಕುಡಿ ಇದು ಮಾಡಕ್ಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಕೇಳ್ತೀನಿ ನ್ಯಾಯ ಕೇಳ್ತೀನಿ 3 ವರ್ಷದ ರೈತರು ಮಳೆ ಬೆಳೆಯದೆ ಸಾಯ್ತಿದ್ರು ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು ಈ ಪಕ್ಷದವರು ಆ ಪಕ್ಷದವರನ್ನ ಆ ಪಕ್ಷದವರು ಈ ಪಕ್ಷದವರನ್ನ ಬೈಕೊಂಡು ಓಡಾಡದೆ ದೇಶ ದೊಡ್ಡ ಅಭಿವೃದ್ಧಿ ಅನ್ಕೊಂಡಿದ್ದಾರೆ ಈ ರಾಜಕೀಯದವರು ರೈತರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರಿಗೆ ನಾನೇನಾದ್ರೂ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಾನು ಈ ರೈತ ಚಳವಳಿಯನ್ನೇ ನಿಲ್ಸೋದಿಲ್ಲ ಹೌದು ಹುಲಿಯ ಇದಪ್ಪ ಮಾತಂದ್ರೆ ನೀವೇನಾದ್ರೂ ಈ ಚಳವಳಿ ಗೆದ್ರೆ ಜನ ನಿಮ್ಮನ್ನ ಚಪ್ಲಿಲಿ ಅಲ್ಲ 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 ಜನ ನಿಮ್ ಚಪ್ಲಿನ ಪೂಜೆ ಮಾಡ್ತಾನೆ ಹೇಳಕ್ ಬಂದೆ ಬುದ್ಧಿ ಹಂಗ ದಾರಿಗೆ ನೋಡ್ಲಾಸಿನ ಹೇಳ್ಬುದಿ ಈ ಹೋರಾಟದ ಹೆಸರಲ್ಲಿ ಎಷ್ಟು ಬರ್ತೋ ಅಷ್ಟನ್ನು ಹಂಗೆ ಬಾಜು ಮಾಡ್ಬಿಡ್ಬೇಕು ಇವತ್ ರಾತ್ರಿ ನನಗೊಂದ್ ಕಾರು ನಿನಗೊಂದ್ ಕಾರು ತಗೊಂಡ್ ಹಂಗೆ ಬೆಳಗ್ರಿಗೆ ಸೈಡ್ ಖರೀದಿ ಮಾಡೋಣ ಒಳ್ಳೆ ಇಡಕ್ಕ ನನ್ನ ಈ ರೈತರನ್ನೆಲ್ಲ ನಮ್ಮ ಕೊಡ್ಸ್ಕೊಂಬೇಡ ಯಾಕೆ ಬುದ್ಧಿ ಅವರೆಲ್ಲ ಬರೋದು ಬೇಡವಾ ಬರಬೇಕು ಕಳ್ಳ ಬರಬೇಕು ಅವ್ರಿದ್ರೆ ತಾನೆ ನಮ್ಮ ರೈತ ಚೋಳಿಗೊಂದು ಕಳೆ ಹೌದು ಮತ್ತೆ ಅವ್ರಿಗಂತಾನೆ ಉಸ್ತುವಾರಿ ಸಚಿವರು ಫೋನ್ ಮಾಡಿ 200-300 ಪುಕ್ಷಟಿ ಟಿಕೆಟ್ ಬುಕ್ ಮಾಡ್ಸೋಣ ಒಬ್ಬೊಬ್ಬರ ಕೈಲಿ 500 ರೂಪಾಯಿ ವಸೂಲಿ ಮಾಡೋಣ ಒಳ್ಳೆ ಇಡಕ್ಕ ನಾನು ಏನ್ ಆಕ್ಟಿಂಗು ಏನ್ ಡೈಲಾಗು ಚೆನ್ನಾಗಿ ಬಳಸ್ತಾ ಇದೀಯಾ ಆವಾಗ್ಲೇ ಹಂಗೆ ಈಗ ಕೇಳ್ಬೇಕಾ ರೈತ ಬಂದ ಬುದ್ಧಿ ಬುದ್ಧಿ ಅದೇನು ಬುದ್ಧಿ ರೈತರ ಪರ ಹೋರಾಟ ಮಾಡ್ತಿದ ಅಂತೀರಿ ಪುಣ್ಯ ಬರ್ಲಿ ಪುಣ್ಯ ಮಳೆ ಬೆಳೆ ಅಂತ ರೊಟ್ಟಿ ಮಾಡಕ್ ಇಟ್ಟಿಲ್ಲ ಹೆಂಡತಿ ಮಕ್ಳು ಹಸ ಸಾಯ್ತಾರೆ ಅದಕ್ಕೆ ಅಲ್ವಾ ಬಲಣ್ಣ ನಿಮ್ಮಂತರ ನೋವೆಲ್ಲ ಹೋಗಿ ಮಾಡಿಸಿ ನಿಮ್ ಬಾಳಲ್ಲಿ ಬೆಳಕ್ ಬರ್ಬೇಕಂತ ತಾನೇ ನಾವೀ ಹೋರಾಟ ಮಾಡ್ತಿರೋದು ಇವತ್ ರಾತ್ರಿ ನಮ್ ಜೋಡಿ ಟ್ರೈನ್ಗೆ ಬಂದ್ಬಿಡು 1-2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಏನ್ ಬರಬೇಕು ತನಗೇ ಬರ್ತದೆ ಹೌದಾ ಹಾಗಾದ್ರೆ ನಾನ್ ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ ಓ ಬರ್ಬೋದು ಧಾರಾಳವಾಗಿ ಬರುವಾಗ 500 ರೂಪಾಯಿ ತಗೊಂಡ್ ಬಾ ನನಗಲ್ಲಪ್ಪ ಟ್ರೈನ್ ಟಿಕೆಟ್ಗೆ 500 ಹೌದು ಮತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂತದ್ರಲ್ಲಿ ನನ್ನಂತ ಪರದೇಶಕ್ಕೆ ಎಲ್ಲಿಂದ ಬರ್ಬೋದು ಅಷ್ಟೊಂದು ದುಡ್ಡು ನಾನು ಹೇಳ್ದಷ್ಟು ದುಡ್ಡು ತಂದ್ರೆ ಮಾತ್ರ ನಿನ್ನ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಕರ್ಕೊಂಡು ಹೋಗೋದಿಲ್ಲ ಏಸಿನ ಕೊಡೋಕ್ ಕಾರ್ಯ ವ್ಯವಸ್ಥೆ ಮಾಡು ಆಯ್ತು ಬುದ್ಧಿ ಏನ್ ಸೀನಾ ಎಲ್ಲಿ ಹೋಯ್ತೀಯ ಸೌಕರ್ ಜೊತೆ ಎಲ್ಲಿಲ್ಲ ಸಿ ಇಲ್ಲೇ ಸೌಕರ್ಯ ನಮ್ ಗೆಳೆ ಬಂದ ಹೋಗಿ ಮಾತಾಡಿ ಬರ್ತೀನಿ ನಾನು ನಿಂಗೆ ಹೋಬಾ ಆಯ್ತು ಸರ್ ಏನ ಸಿ ಎಲ್ಲಿ ಹೊಂಟಿದ್ಯಾ ನಂದು ಬಿಡು ನೀ ಎಲ್ಲಿ ಹೊಂಟಿದ್ಯಾ ನಾ ಇಲ್ಲೇ ಸೌಕರ್ ಜೋಡಿ ಇವತ್ತು ರೈತ ಚಳವಣ ಮನಗಂಡ ಡೀಲ್ ಇತ್ತು ಮನಗಂಡ ರೊಕ್ಕ ಬಂದ ಫುಲ್ ರಾತ್ರಿ ಜಿಂಗಲೆಲ್ಲ ಮಾಡೋದೈತಿ ನಂದು ಬಿಟ್ಟು ನೀ ಯಾರಿಗೆ ಹಾಕಲಕ್ ಹೊಂಟಿದಿ ನಮ್ ಸೋರ್ ತಲಿ ದಿಗಲ್ ಹಿಡಿಸಿ ಆ ಮಲ್ಲಣ್ಣನ ತಲಿ ದಿಗಲ್ ಹಿಡಿಸಿ ರೊಕ್ಕ ಮಾಡಿ ಜಿಂಗಲಲ್ಲ ಮಾಡಕ್ ಹೊಂಟೀನಿ ಹಂಗಂದ್ರ ರಾತ್ರಿ ಫುಲ್ ಜಿಂಗಲಲ್ಲ ಬರ್ತೀನಿ ನಮಸ್ಕಾರ ಬುದ್ಧಿ ನಮಸ್ಕಾರ ಅದೇನ ಮಲ್ಲಣ್ಣನ ಸೈಡ್ ಖರೀದಿ ಮಾಡೋ ಡೀಲ್ ಇತ್ತಲ್ಲ ಬುದ್ಧಿ ಲೇಟ್ ಆಗಿದೆ ನೆನಪು ಮಾಡಿತ್ತು ಒಳ್ಳೇದಾಯ್ತು ಹುಡಿ ಬನ್ನಿ ಬುದ್ಧಿ ಬನ್ನಿ ಏನು ಮಲ್ಲಣ್ಣ ನೀನೇನ್ ಸಾಮಾನ್ಯನಲ್ಲ ಬಿಡು ಅದೃಷ್ಟ ಲಕ್ಷ್ಮಿನೇ ನಿಮ್ಮ ಮನೆಗೆ ಹುಡ್ಕೊಂಡು ಬರ್ತಿದ ಅಂದ್ರೆ ನೀನ್ ಇವಾಗ ಅಂತೀನಿ ಇವರೇ ಮಲ್ಲಣ್ಣ ಅಂತ ಬುದ್ಧಿ ಬೋಳ್ ಒಳ್ಳೆ ಮನುಷ್ಯ ನಮಸ್ಕಾರ ಮಲ್ಲಣ್ಣ ನಮಸ್ಕಾರ ಸ್ವಾಮಿ ನೋಡ್ ಮಲ್ಲಣ್ಣ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ಈ ಊರಿನಲ್ಲಿ ಒಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ ಉಳಿದಿರೋದು ನಿಂದೊಂದೇ ಭೂಮಿ ನಿಮಗೆ ನಮ್ಮ ಭೂಮಿನೇ ಹಾಕ್ಬೇಕು ಬುದ್ಧಿ ನೋಡಯ್ಯ ಈ ಭೂಮಿ ನಮ್ಮ ಕಂಪನಿ ಕಟ್ಟೋಕೆ ತುಂಬಾ ಚೆನ್ನಾಗಿದೆ ಅದಲ್ಲದೆ ಇಲ್ಲಿ ಉತ್ಪಾದನೆ ಆಗಿರೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ ನೀವು ಬೆಂಗಳೂರಿಗೆ ವಿದ್ಯುತ್ ಕಳಿಸಲು ನಾಯಕ ಸ್ವಾಮಿ ನಮ್ಮ ಊರ್ನ ಬಲಿ ಕೊಡ್ಬೇಕು ಅಲ್ಲಯ್ಯ ನೀನ್ ಇಲ್ಲಿ ದುಡ್ದು ಏನಯ್ಯ ಸಂಪಾದನೆ ಮಾಡ್ತೀಯ
ಅದೇ ಈ ಭೂಮಿನ ನಮಗೆ ಕೊಟ್ರೆ ನಿಮಗೆ ಕೆಲಸ ಕೊಡ್ತೀವಿ, ಕೈ ತುಂಬ ಸಂಬಳ ಕೊಡ್ತೀವಿ. ನಮ್ಮ ಬುದ್ಧಿ ಬೋಳೊಳವರು. ಮಾಡೋಕೆ ಕೆಲಸ, ಕೈ ತುಂಬ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವು ಹೇಳೋದು. ರೊಟ್ಟಿ ಬಗಿಸಿ ಬೆವರು ಸುರಿಸಿ ಹೊಲ ಉಳಿದ್ರೆ ಈ ಭೂಮಿ ತಾನೆ ಹೊಟ್ಟೆ ತುಂಬ ಅನ್ನ, ಕೈ ತುಂಬ ಕಾಸು ಕೊಡ್ತಾಳೆ. ಇಂತಹ ಫಲವಂತಾದ ಬೆಳೆಯೋ ಭೂಮಿನೇ ಕೇಳ್ತಿದ್ರಲ್ಲ ಸ್ವಾಮಿ. ನೀವೇನು ಫ್ಯಾಕ್ಟ್ರಿ ಶುರು ಮಾಡಿ ಜಮ್ಮಂತ ಕರ್ಲಾಕ್ಕೊಂಡು ಬಿಡ್ತೀರ. ಈ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ ಹಲವಾರು ಕಾಯಿಲೆಗಳು ನಾವು ಅನುಭವಿಸಬೇಕು ಸ್ವಾಮಿ. ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿ ಯಾರಿಗೂ ಕೊಡೋಕ್ಕಿಲ್ಲ. ಅನ್ನ ಕೊಡೋ ಭೂಮಿ ಮಾರ್ಕೊಳ್ಳೋದು ಒಂದೇ, ಹೆತ್ತ ಮನೆ ಚೂರಿ ಹಾಕೋದು ಒಂದೇ. ಹೇಳ್ರಿ ಇವನಿಗೆ ಹಿರಿ ಬುದ್ಧಿ ಹಳ್ಳಿ ಜನ ಗೊತ್ತಾಗಲ್ಲ. ಏ ಮಲ್ಲಣ್ಣ, ಒಳ್ಳೆ ಮೂರ್ಖರ ಥರ ಆಡ್ಬೇಡ. ಅದೃಷ್ಟ ಲಕ್ಷ್ಮಿನೇ ನಿಮ್ಮ ಮನೆಗೆ ಬರ್ತೀನಿ ಅಂತಾಳೆ. ನೀನು ಈ ಥರ ಬಾಯಿ ಬೆಡ್ಕೊಂತಿದ್ಯಲ್ಲಯ್ಯ. ಕಮಿಷನ್ ಆಸೆಗೆ ಉಂಡ ಮನೆಗೆ ದ್ರೋಹ ಗುಳ್ಳೆ ನರಿ ನೀನು. ನಿನ್ನಂತರಿಗೆ ಸಾಯಿಸ್ರು ಪಾಪ ಬರೋಕ್ಕಿಲ್ಲ. ನನಗೆ ಇಂಥ ಕೆಟ್ಟ ಕೆಲಸ ಮಾಡಂತೀಯ. ಅಯ್ಯಯ್ಯೋ, ಏನಪ್ಪ ಹಿಂಗೋಗಿತ್ತವನೇ. ನೋಡ್ ಮಲ್ಲಣ್ಣ, ನೋಡ್ ಮಲ್ಲಣ್ಣ, ಇದನ್ನ ಇನ್ನೊಂದ್ಸರಿ ಯೋಚನೆ ಮಾಡು. ಇದು ನಿಮ್ಮ ಊರಿಗೆ ಬಂದ್ರೆ ಒಂದು ಒಳ್ಳೆ ಅವಕಾಶ. ಏನಾದರೂ ಇಲ್ಲಿ ಫ್ಯಾಕ್ಟ್ರಿ ಶುರು ಮಾಡೋದಕ್ಕೆ ಬಿಟ್ರೆ ನಿಮ್ಮೂರಿನ ರೂಪರೇಷನ್ನೇ ಬದಲಾಗಿ ಬಿಡುತ್ತೆ. ನಿಮ್ಮೂರಿಗೆ ಒಂದು ಬ್ರ್ಯಾಂಡ್ ಬರುತ್ತೆ, ನಿಮ್ಮೂರಿಗೆ ಒಂದು ರೋಡ್ ಬರುತ್ತೆ. ನಿಮಗೆ ನಮ್ಮ ಊರಿಗೆ ಬರೋಕೆ ಅವಕಾಶ ಮಾಡಿಕೊಟ್ರು ನಾವೇ ಊರು ಬಿಡಂತೈತಲ್ಲ ಸ್ವಾಮಿ. ಏನೋ ಪಾಪ ಬಡವರು, ಇಲ್ಲಿವರೆಗೂ ಸಮಾಧಾನದಿಂದ ಮಾತಾಡೋಣ ಅಂತ ಬಂದೆ. ನಿಮ್ಮ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಈ ಸರ್ಕಾರನೇ ನಮ್ಮ ಕೈಯಲ್ಲಿದೆ. ನೀನು ಬರ್ಬಾದ್ ಬರ ಹಾಳಾಗಿ ಹೋಗ. ಬನ್ನಿ ಬುದ್ಧಿ ಹೋಗೋಣ. ಮನುಷ್ಯ ಎಷ್ಟೇ ಬದಲಾದ್ರು, ಎಷ್ಟೇ ಮುಂದಾದ್ರು, ನಮ್ಮಂತ ರೈತರ ಬದುಕಿನಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಬೆಳೆ ಬೆಳೆದು ಸಾವಿರ ಜನಕ್ಕೆ ಅನ್ನ ಹಾಕುವ ಈ ಮಲ್ಲಣ್ಣ ಇವತ್ತು ತೊಂದಿರೋ ಸಾಲ ತೀರ್ಸಕ್ಕಾಗ್ಲಿಲ್ಲ ಅಂತ ನೇಣಾಕೋ ಪರಿಸ್ಥಿತಿ ಬಂದಿದೆ. ಬ್ಯಾಂಕ್ ಹತ್ರ ತಿರುಗದೆ, ಅಧಿಕಾರಿಗಳ ಹತ್ರ ತಿರುಗಿ ಸಾಲ ತಂದು ಭೂಮಿ ತಾಯಿ ಮೇಲೆ ಸುರಿದು ಮಳೆ ಬಂತ ಬೆಳೆ ಬಂತ ಅಂತ ಕಾಯೋದೆ ನಮ್ಮಂತ ರೈತರ ಬದುಕಾಗಿದೆ. ಚೌಡಯ್ಯ, ಕರಿಗೌಡ, ಕೆಂಪುರಾಜು, ಹಿರಣ್ಣ ಕಾಸಿಮು ಇವರೆಲ್ಲ ಆತರಪಟ್ಟು ಜೀವ ಕಳ್ಕೊಂಡ್ರು ಅನ್ಕೊಂಡೆ. ವ್ಯವಸಾಯಕ್ಕೋಸ್ಕರ ಮಾಡಿರೋ ಸಾಲ ನೆಮ್ಮದಿಯಿಂದ ಇರಕ್ಕೂ ಬಿಡ್ತೀರ ಅಂದ್ಮೇಲೆ, ಸರ್ಕಾರದವ್ರು ರೈತರ ಕಷ್ಟ ಕೇಳ್ತೀರ ಅಂದ್ಮೇಲೆ ವಿಷ ಕುಡ್ದೆ ನೇಣಕ್ಕೊಂದು ಏನ್ ಮಾಡ್ತಾರೆ? ನಾವು ರೈತರು ಇಡೀ ದೇಶಕ್ಕೆ ಅನ್ನ ಕೊಡೋದು ಮಾತ್ರ ಗೊತ್ತು. ಹೊಟ್ಟೆ ಉರಿದ ಕೇಳ್ತಿದ್ದೀನಿ. ಕೇವಲ 1 ಲಕ್ಷ ರೂಪಾಯಿ ಸಾಲಕ್ಕೆ ಮನೆ ಹೊಲ ಜಪ್ತಿ ಮಾಡ್ಕೊಡ್ತೇವಂತ ಎಷ್ಟು ಗರ್ವದಿಂದ ಹೇಳ್ತಿದ್ರಲ್ಲ. ಸಾವಿರಾರು ಕೋಟಿ ಹೊಡ್ಕೊಂಡು ಪರದೇಶಕ್ಕೆ ಓಡೋದ್ರಲ್ಲ, ಅವರಿಗೆ ನಿಮ್ಮ ರೂಲ್ಸ್ ಲೆಕ್ಕಕ್ಕೆ ಹತ್ಲಿಲ್ವ ಸ್ವಾಮಿ? ಪೆಟ್ರೋಲ್ ಬೆಲೆ ಹೆಚ್ಚಾಯ್ತಂತ ಇಡೀ ದೇಶನೇ ಬಂದ್ ಮಾಡ್ತೀರ. ಅದೇ ರೈತ ತಾನು ಬೆಳೆಗೆ ರೇಟ್ ಸಿಗ್ತಿಲ್ವಲ್ಲ ಯಾಕೆ? ಇಲ್ಲಿ ಕಷ್ಟಪಷ್ಟು ಬೆಳೆಯೋ ರೈತನಕ್ಕಿಂತ ಮಧ್ಯ ನಿಂತು ವ್ಯಾಪಾರ ಮಾಡೋ ದಲ್ಲಾಳಿಗಳೇ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಈ ನಿಯಮಗಳೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಒಟ್ಟಾಗಿ ರೈತರ ಪರವಾಗಿ ಯಾವ ನಿಯಮಗಳು ಇಲ್ಲ ಅನ್ಸುತ್ತೆ. ಒಂದು ಕಂಪ್ನಿ ತಾನು ತಯಾರಿಸೋ ವಸ್ತುಗೆ ತಾನೇ ರೇಟ್ ಫಿಕ್ಸ್ ಮಾಡುತ್ತೆ. ಆ ರೈತ ತಾನು ರಕ್ತ ಬಸಿದು ಬೆಳೆಗೆ ರೇಟ್ ಫಿಕ್ಸ್ ಮಾಡಕ್ ಆಗ್ತಿಲ್ವಲ್ಲ ಯಾಕೆ? ದೇಶ ನಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದ್ರು ದೇಶದ ಹೊಟ್ಟೆ ನಾವು ತುಂಬಿಸ್ತಿದೀವಿ. ಆದ್ರೆ ನೀವೆಲ್ಲ ಸೇರಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ರಲ್ಲ ಸ್ವಾಮಿ. ಒಂದು ಸಲ ರೈತ ವ್ಯವಸಾಯ ಬಿಡೋ ಯೋಚನೆ ಮಾಡಿದ್ರೆ ಈ ದೇಶ ಪರಿಸ್ಥಿತಿ ಹೇಗಿರ್ತೈತೆ ಯೋಚನೆ ಮಾಡಿದಿರಾ? ಮಾಡಿಲ್ವಾ ತಾನೇ? ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಯೋಧ ಇಲ್ಲ ಸೈನ್ಯ, ರೈತ ಇಲ್ಲ ದೇಶ ಯಾವತ್ತೂ ಉದ್ಧಾರ ಹಾಕಿಲ್ಲ. ತಾಯಿ, ನಾನ್ ಬದುಕಿರೋಗ್ಲೇ ನಿನ್ನ ಇನ್ನೊಬ್ರು ಪಾಲು ಮಾಡೋಕೆ ನಂಗೆ ಇಷ್ಟ ಇಲ್ಲ. ನನಗೆ ಬದುಕೋಕ್ ತ್ರಾಣ ಇಲ್ಲ. ಇನ್ನು ನಿನ್ಗೆ ಹ್ಯಾಂಗ್ ಬದುಕ್ಲಿ ತಾಯಿ? ನಿಲ್ಲು, ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು? ಯಾರದು? ನಾನು ಭೂಮಿ ತಾಯಿ. ತಾಯಿ
ಏಳು ಕಂದ ಮೇಲೇಳು, ಅಳ್ಬೇಡ ಅಳ್ಬೇಡ, ನೀ ನನ್ನ ಚೊಚ್ಚಲ ಮಗ. ನಿನ್ನನ್ನು ಹೀಗೆ ಅನಾಥ ಶವ ಆಗೋಕೆ ಬಿಟ್ರೆ ಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಗುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತದೆ? ಸಾಯ್ಬೇಕಾಗಿರೋದು ನೀನಲ್ಲ, ಈ ಕೊಳತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭ ಮಾಡೋ ಕಂಪನಿಗಳು, ರೈತರ ಹಣೆ ಬರ ಇಷ್ಟೇ ಎನ್ನೋ ಈ ಸಮಾಜ. ಚುನಾವಣೆ ಹತ್ರ ಬರ್ತಿದ್ದಾಗೆ ನೂರಾರು ಭರವಸೆ ಕೊಟ್ಟು ಓಟ್ ಹಾಕಿಸ್ಕೊಂಡು ಕಣ್ಮರೆಯಾಗೋ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖ ಹೇಳ್ಕೊಂಡ್ರೆ ಇದ್ರು ಇಲ್ದಿರೋರ್ ಥರ ಜಾರ್ಕೊಳ್ತೀರ. ಕಾಯಕ ಯೋಗಿ, ಶ್ರಮ ಜೀವಿ, ದೇಶದ ಬೆನ್ನೆಲುಬು ಅಂತ ಕೂಗಿ ಕೂಗಿ ಹೇಳ್ತೀರ. ಆದರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತೀರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಇನ್ನು ನನ್ನ ಹೆಮ್ಮೆಯ ಮಗನಾದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಬರೀ ಕನಸಾಗೆ ಉಳಿದೋಯ್ತು. ಬರೀ ಫೋಟೋ ತೆಗೆಸ್ಕೊಂಡು ಟಿವಿಗೆ ಮುಖ ತೋರಿಸ್ಕೊಂಡು ಪ್ರಚಾರ ಮಾಡೋದ್ರಲ್ಲೇ ಕಾಲ ಕಳ್ತಿದ್ದೀರ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದು ಇದ್ರೆ ಮೊದಲು ರೈತನಿಗೆ ಗೌರವ ಕೊಡುವುದನ್ನು ಕಲಿಯಿರಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ, ಕೆರೆ ಕಟ್ಟೆಗಳನ್ನ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಿದ್ದೀರ. ಇದೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನಿಮ್ಮ ಅಂತ್ಯವನ್ನು ನೀವೇ ಆಹ್ವಾನ ಮಾಡ್ಕೊಳ್ತಿದ್ದೀರ. ಇದೇನಾ ನೀವು ಓದಿ ಗಳಿಸಿರೋ ಜ್ಞಾನ? ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ, ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನ ಒಡಲನ್ನ ಬಗದು ಜೀವಶೆಲೆಯಾಗಿದ್ದ ನನ್ನನ್ನು ಬರಡು ಬಂಚೆ ಮಾಡ್ತಿದ್ದೀರಲ್ಲ. ಇವತ್ತಿನ ಅಲ್ಪ ಸುಖಕ್ಕೆ ನಿಮ್ಮ ಅಮೂಲ್ಯವಾದ ನೆಮ್ಮದಿಯ ನಾಳೆಗಳನ್ನು ನೀವೇ ನಾಶ ಮಾಡ್ಕೋತಿದ್ದೀರ. ಭೂಮಿ ತಾಯಿ ಮಕ್ಕಳನ್ನ ಎಲ್ಲೆಲ್ಲಿ ಕಡೆಗಣಿಸ್ತಾರೋ ಅಲ್ಲಿ ಏನೇನು ಅನಾಹುತಗಳಾಗಿದೆ ಅಂತ ಈಗಾಗಲೇ ಗೊತ್ತು. ಇದನ್ನು ಇನ್ನು ಮುಂದುವರೆಸ್ಕೊಂಡು ಹೋದ್ರೆ ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೊಳ್ಬೇಕಾಗುತ್ತದೆ. ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಾಣಬೇಕಾದ್ರೆ ಮೊದಲು ರೈತನ ಉಳಿಸಿ. ರೈತ ಉಳಿದ್ರೆ ನಾನು ಉಳಿತೀನಿ, ನಾನು ಉಳಿದ್ರೆ ನೀವೆಲ್ಲ ಉಳಿತೀರಿ. ಹಣದಿಂದ ಅನ್ನ ಹುಟ್ಟಲ್ಲ, ಮಣ್ಣನ್ನ ಹಣವಾಗಿಸ್ತಿರೋ ಅನ್ನನಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡಿರೋ ಅನಾಹುತಗಳಿಂದ ಇವನಂತ ರೈತರು ಉರುಳಿಗೆ ಕೊರಳು ಕೊಟ್ಟು ಇಲ್ಲವಾಗ್ತಿದ್ದಾರೆ. ಮಗು ನನ್ನ ನಂಬು, ದಿನದ ಬಹುತೇಕ ಸಮಯ ಭೂಮಿ ತಾಯಿಯ ಕೆಲಸಕ್ಕೆ ಮೀಸಲಿಡು. ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವಕ್ಕೆ ಬದ್ಧನಾಗು. ತತಸ್ಸು. ಕರ್ಕೊಂಡು